ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ವೈನ್ ಶಾಪ್ ಬಾರ್ಸ್ ಎಲ್ಲ ಕ್ಲೋಸರ್ ಬರುತ್ತವೆ, ಬಂದಾಗಿರ್ತವೆ. ಅದೇ ತರ ನಿಮಗೆ ಏನಾರ ಸ್ಪೆಸಿಫಿಕ್ ತಕ್ಷಣ ಏನಾರ ಅಲ್ಲಿ ಗಲಾಟೆ ಆಗತ್ತೆ ಅಥವಾ ಏನಾರ ಚಾನ್ಸಸ್ ಇರುತ್ತೆ, ನಿಮ್ಮ ಕೈ ಕಾನೂನನ್ನು ಯಾರು ತಗೋಬಾರ್ದು, ಅದು ಪೊಲೀಸರ ಕೆಲಸ. ನೀವೇನಾದ್ರೂ ಇಂಟಿಮೇಷನ್ ಮಾಡಿ, ಸೊ ನಾವು ಬರ್ತೇವೆ, ನಮ್ಮ ಕೆಲಸ. ನೀವು ಡಿಸೈಡ್ ಮಾಡಿದ್ರಂದ್ರೆ ನೀವೇನಂತಂದ್ರೆ ನಾಳೆಗೆ ಏನಾಗುತ್ತೆ, ಯಾವುದೇ ವಿಷಯ ಅಂತಂದ್ರೆ ಯಾವನಿಗೆ ಕೆಟ್ಟಿಸ್ತಾರೆ. ಸೊ ಅವರೆಲ್ಲ ಸಿವಿಲ್ ಇಟ್ಕೊಂಡಿರ್ತವೆ, ಏನಿರ್ತವೆ. ನಾವು ಮೆರವಣಿಗೆ ಮಾಡ್ಲಿಕ್ಕೆ ಎದಕ್ಕೆ ನಾವು ಇದು ಮಾಡ್ತೀವಿ ಗೊತ್ತಾ? ಅವ್ರ ಸಮಸ್ಯೆ ಇರೋಲ್ಲ. ಇವು ಹುಡುಗರುಗಳು ಬೇರೆ ತಂದು ಇಲ್ಲಿ ಹೊಡೆದಾಡ್ತವೆ, ಬೇರೆ ವಿಷಯಗಳಂತಂದು ಏನ್ ಮಾಡ್ತಾರೆ, ಇಲ್ಲಿ ಹೊಡೆದಾಡ್ತಾರೆ. ಅವಾಗ ಏನಿರುತ್ತೆ, ಅದು ಗೊತ್ತೇ ಆಗಲ್ಲ, ಯಾರಿಗೆ ಗೊತ್ತೇ ಆಗಲ್ಲ. ಸೊ ಅದು ಸಮಸ್ಯೆಗಳು. ಎರಡನೇದ್ದು ಈ ತರ ಎಲ್ಲ ಇರೋದ್ರಿಂದ ಸೊ ಮೇಲಿನವ್ರು ನಮ್ಮವರೆಲ್ಲ ಏನಾಗ್ತಾ ಇದಾರೆ, ಅವ್ರ ಮೇಲೆ ಫರ್ಮ್ ಡಿಸಿಷನ್ ತಗೊಂತಾರೆ. ಈಗ ನಿಮಗೆ ಗೊತ್ತಿರ್ಬೋದು, ಮೊನ್ನೆ XYZ ನಿಮ್ಗೆ ಹೇಳ್ತಾನೆ, ಅವನ ಮೇಲೆ 3 ಕೇಸ್ ಇದೆ. ಪಾಸ್ಪೋರ್ಟ್ ಬಂದು ರಿಜೆಕ್ಟ್ ಮಾಡಿದೆವು, ಏನು ಮಾಡ್ಲಿಕ್ಕಲ್ಲ. ಮೊನ್ನೆ ಒಂದು ಜಾಬ್ ಆಗಿದೆ, ಹೈಸ್ಕೂಲ್ ಟೀಚರ್ ಒಂದು ಜಾಬ್, ಒಂದೇ ಒಂದು ಕೇಸ್ ರಿಜೆಕ್ಟ್ ಮಾಡಿದೆವು. ಜಾಬ್ ಸಿಗುದಿಲ್ಲ. ಈಗೆಲ್ಲ ನಮ್ದು ಏನಾಗಿದೆ ಅಂತಂದ್ರೆ ಎಲ್ಲನೂ ಲಿಂಕ್ ಆಗಿದೆ. ICJS ಒಂದು ಪ್ಲಾಟ್ಫಾರ್ಮ್ ಆಗಿದೆ, ಕೋರ್ಟು, FSL, ನಮ್ಮ ಪೊಲೀಸ್ ಇಲಾಖೆ, ಆಲ್ ಇಂಡಿಯಾ ಲಿಂಕ್ ಆಗಿದೆ. ಕಲ್ಲಪ್ಪ ಅಂತ ಹೊಡೆದ್ರೆ 60 ಕಲ್ಲಪ್ಪ ಹೆಸರುಗಳು ಬಂದ್ಬಿಡ್ತವೆ. ಬಸವನ ಭಾಗ್ಯ ಹೊಡೆದ್ರೆ ಕಲ್ಲಪ್ಪ ಬಸವನ ಭಾಗ್ಯ ಬಂದ್ಬಿಡುತ್ತೆ. ಏನೇನೋ ಮಾಡಕ್ಕಾಗಲ್ಲ. ಇವತ್ತು ನನ್ನ ಬಾಂಬೆನ ಕೂತ್ಕೊಂಡು ನಮ್ಮ ಹಿಸ್ಟ್ರಿ ತೆಗಿಬಹುದು. ನಿಮಗೆಲ್ಲರಿಗೆ ನಾವು ಹೊಸ ಹೇಳ್ತಾ ಇದ್ದೇವೆ. ನಮಗೆ ಯಾಕಂದ್ರೆ ಅಷ್ಟು ಇದನ್ನ ಯಾರಿಗೆ ಭಯಪಡಿಸ್ಬೇಕಂತಲ್ಲ, ಅಂದ್ರೆ ನಾವು ಕಾನೂನನ್ನ ಕೈ ತಗೋಬಾರ್ದು. ಪೊಲೀಸ್ ಇಲಾಖೆ ಇದೆ, ನೀವು ಹೇಳಿದ್ರೆ 112 ಇದೆ ನಮ್ದು, ನಮ್ ಬೀಟ್ನವ್ರ ನಂಬರ್ ಇರುತ್ತೆ, ನೀವು ಯಾವ ತಪ್ಪು ಮಾಡ್ತಾನಂತ ಇರುತ್ತೆ. ಕಾನೂನು ಒಂದೇ ಹೇಳ್ತಾರೆ ಮೇಲೆ, ಹೌದಪ್ಪ ಅವ್ರು ಆಯ್ತು ಅಂತ ತಪ್ಪು ಮಾಡಿದ್ದಾನೆ, ಇವ್ರು ಯಾರು ಡಿಸೈಡ್ ಮಾಡೋರು, ಇವ್ರು ಯಾಕೆ ಕಾನೂನು ತಗೋತಾರೆ? ನಮಗೆ ಹೇಳಿ, ನಮ್ಮ ಕೆಲಸ ಪೊಲೀಸ್ ಕೆಲಸ. ಅದೇನಿತ್ತಂದ್ರೆ ನಮಗೆ ಕುಡಿ ಕೇಸ್ ಕೊಡಿ ಅಥವಾ ಏನು ಮಾಹಿತಿ ಕೇಳಿ, ನಾವು ಬರ್ತೇವೆ ಅಲ್ಲಿ. ನೀವು ಡಿಸೈಡ್ ಮಾಡೋದು, ನೀವು ಹೊಡೆಯೋದು, ನೀವೇ ಅದನ್ನ ನೀವೇ ಆಕ್ಷನ್ ತಗೋದು ಬೇಡ. ಕೈ ಕಾನೂನು ತಗೋದು ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆ ಇದೆ, ನಾವು ಅದೇ. ನಿಮಗೆ ಜಾತ್ರೆ ಇತ್ತು, ಅದೇ ಹೇಳ್ತಾರೆ, ಜಾತ್ರೆ ಇತ್ತು ನಿಮಗೆ ಎಷ್ಟು ಬೇಕಾದ್ರೆ ಕೊಡಿ, ನಾವು ಮೇಲೆ ಕೊಡ್ತಾರೆ. ಆದರೆ ಅಡ್ವಾನ್ಸ್ ನಾವು ಪ್ಲಾನಿಂಗ್ ಬೇಕು, ಅದಕ್ಕೆ ಇನ್ನೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೆ CCTVಗಳನ್ನ ಅಳವಡಿಸ್ಕೊಳ್ಳಿ. ಎಲ್ಲರ ಮನೆ ಮುಂದೆ ಒಂದೊಂದು ರೋಡ್ ಬರುತ್ತೆ. ಯಾಕಂದ್ರೆ CCTVಗಳಿಂದ ಅತಿ ಹೆಚ್ಚು ಪ್ರಕರಣ ಪತ್ತೆ ಆಗ್ತಾ ಇದಾವೆ. ಈಗ ಆಗಲೇ ಹೇಳ್ತಾ ಇದ್ದೀನಿ ನಾನು, ಇದು ಏನಾಗ್ತಾ ಇದಾವೆ ನಿಮ್ಗೆಲ್ಲ ಗೊತ್ತಿದೆ. ಗೋಲ್ಡ್ ರೇಟು ಅದೆಲ್ಲ ಜಾಸ್ತಿ ಏನು ಹೇಳ್ತಾ ಇಲ್ಲ. ಒಂದು ಮೊದಲಿಂದ ಅರ್ಧ ತೊಲಿ ಹೋದ್ರೆ ಸುಮ್ಮನೆ ಹೋಗ್ತದೆ, ಹೂವು ಕಾಲ್ಕೊಂಡು ಹೋಯ್ತು. ಸೊ ಅದಕ್ಕೆ CCTVಗಳು ಇದು ಮಾಡಿ, CCTV ಮಾಡಿದ್ರೆ ನಿಮ್ದು ಏನಾಗುತ್ತೆ, ನಿಮ್ದೆಲ್ಲ ನೀವು ವೈಫೈ ಎಲ್ಲ ಕನೆಕ್ಟ್ ನೀವು ಮೊಬೈಲಲ್ಲಿ ನೋಡ್ಬೋದು. ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೆಗ್ಲಿಯನ್ಸ್ ಮಾಡಿ, ಎಲ್ಲರೂ ಏನ್ ಮಾಡ್ತಾರೆ, 6 ಬಂದು ನಾವು CCTV ಹಾಕ್ಕೊತೀವಿ, ಆಮೇಲೆ ಪ್ರೊವಿಷನ್ ಇಲ್ಲ. ಸೊ 4000 3000 ಎಲ್ಲರಿಗೆ ಅವೈಲೇಬಲ್ ಇದೆ, ಆನ್ಲೈನ್ ಇದೆ. CCTVಗಳನ್ನ ಹಾಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಗ್ಗೆ ಗಮನ ಇಡಿ, ಮತ್ತು ವಿನಾಯಕ ಕೆಲವೊಂದು ಮಕ್ಕಳ ಬಗ್ಗೆನೂ ಗಮನ ಇಡಿ. ಯಾಕಂತಂದ್ರೆ ಹೇಳ್ತಾ ಇದ್ದೀನಿ, ಕಾಲೇಜಲ್ಲಿ ಇದರಲ್ಲಿ ಮಕ್ಕಳು ಏನಾಗ್ತಾ ಇದೆ, ನಮ್ಮ ಅಟಿಟ್ಯೂಡ್ ಕಲಿತಾ ಇದೆ. ಈಗ ಎಷ್ಟೋ ಹೇಳ್ತಾರೆ, ಹೈಸ್ಕೂಲಿಂದ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಹೇಳ್ತಾರೆ ಪೊಲೀಸ್ ಬಗ್ಗೆ, ಇದ್ರ ಬಗ್ಗೆ ಹೇಳ್ತಾರೆ. ಈಗ ನೀವೇ ಬಂದಾಗ ಡಿಫೆಂಡ್ ಮಾಡ್ಕೋತೀರಿ, ನಮ್ಮ ಮಗು ಹಂಗಲ್ಲ ಅಂತ. ಸೊ ನಿಮ್ಮಲ್ಲಿ ಮೊಬೈಲ್ ಎಷ್ಟೋ ಹುಡುಗರುಗಳು ಮೊಬೈಲ್ ಯೂಸ್ ಮಾಡ್ತಾರೆ. ನಿಮ್ಮ ಮಗಳು ಬ್ಯಾಗ್ ಚೆಕ್ ಮಾಡಿ ಎಷ್ಟೋ ಸಿಮ್ ಇಟ್ಟಿರ್ತಾರೆ. ನಾನು ನೋಡಿ ಗೊತ್ತಾಗಿದೆ, ಬಾಗೇವಾಡ ಹುಡುಗಿ ಹತ್ರ ಏನಿದೆ ಅದನ್ನ ಶೇರ್ ಮಾಡಿ. ಇಲ್ಲಿ ನಮ್ಮ ಬೀಟ್ನವ್ರು ಹೇಳಿ, ಸೊ ಬೀಟ್ನವ್ರು ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಕಡೆ ಅದು ಬಣ್ಣದ ದಿನಗಳಕ್ಕೂ ಬದಲಾವಣೆ ಆಗುತ್ತೆ. ಸೊ ಮುಂಚಿತವಾಗಿ ತಿಳಿಸಿ. ಅದೇ ತರ ಜಾತ್ರೆಗಳು ಬರ್ತಾ ಇದೆ. ಸೊ ಜಾತ್ರೆಗಳು ಬರೋದ್ರಿಂದ ಜಾತ್ರೆಗಳಿಗೆ ನೀವು ಮುಂಚಿತವಾಗಿ 15 ದಿನ 20 ದಿನ ನಮಗೆ ಕೊಡಬೇಕು. ಯಾಕಂತಂದ್ರೆ ನಾವು ಬೇರೆ ಕಡೆ ಏನಾಗುತ್ತೆ ಅಂದ್ರೆ 1 ತಿಂಗಳು ಅಡ್ವಾನ್ಸ್ ನಮ್ಮ ಪ್ಲಾನಿಂಗ್ ಇರುತ್ತೆ ಪೊಲೀಸ್ ಇಲಾಖೆ. ಅಂತಂದ್ರೆ ಬೇರೆ ಡಿಸ್ಟ್ರಿಕ್ಟ್ ಬಂದೋಬಸ್ತ್ ಅದು ನಮ್ಮಲ್ಲಿ ನೆನೆಸಿರುವುದಿಲ್ಲ. ಸೊ ಮನೆ ಆಗಿದೆ, ನಮ್ಮಲ್ಲಿ ಏನ್ ಮಾಡಿದ್ದೇವೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದು ಹೆಣ್ಣು ಕೊಟ್ಟು ಆಲ್ರೆಡಿ ಬಾಗಲಕೋಟೆ ನಮ್ಮೆಲ್ಲ ಸ್ವಚ್ಛ ಬಂದೋಬಸ್ತ್ 3 ಜನ ಬಿಟ್ಟು ಎಲ್ಲರೂ ಬಾಗಲಕೋಟೆ ಹೋಗ್ಬಿಟ್ಟು. ಅವಾಗ ಏನಾಯ್ತು, ನಾವು ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ನಿಮ್ಗೆ ಆಲ್ರೆಡಿ ಕೈ ಇದೆ, ನಿಮ್ಮಲ್ಲಿ ಯಾರ ಜಾತ್ರೆ ಬಂದೋಬಸ್ತ್ ಏನಾರ ಅದೇ ಒಂದು ಕೈ ಇದ್ದೇವೆ, ನೀವು ಯಾವ ಇಲ್ಲ ಅಂತ ಹಾಕಿದರೆ ಯಾವ ಇಲ್ಲ ಅಂತ ಹೇಳಿದ್ರೆ, ಹೀಗಾಗಿ ನಿಮ್ಮ ತಪ್ಪು ಅದನ್ನ ನೀವು ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಈ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಹಲವಾರು ಹಬ್ಬ ಜಾತ್ರೆಗಳು ಮತ್ತು ಎಲ್ಲ ಇರೋದ್ರಿಂದ ಸೊ ಎಲ್ಲ ಕಡೆ ಬಂದೋಬಸ್ತ್ ಹೋಗೋದು. ದಯವಿಟ್ಟು ಏನ್ ಮಾಡ್ಬೇಕು, ಒಂದು 15 ದಿವಸ ಮುಂಚೆ, ಯಾಕಂದ್ರೆ 1 ವರ್ಷ ಅಡ್ವಾನ್ಸ್ ಪ್ಲಾನ್ ಗೊತ್ತಿರುತ್ತೆ, ಯಾವ ಹಬ್ಬ ಜಾತ್ರೆ ಬರ್ತಂತೆ. 15 ದಿವಸ ಅಡ್ವಾನ್ಸ್ ಕೊಟ್ರೆ ಡೇಟಾ ನಾವು ಏನ್ ಮಾಡ್ತೇವೆ, ನಮ್ಮಲ್ಲಿ ಮೇಲ್ಗಡೆ ತಿಳಿಸಿ ಅದನ್ನು ಬ್ಲಾಕ್ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿ ಇದೆ ಕಾರ್ಯಕ್ರಮಕ್ಕೆ ಅಂತೆ, ಅದಕ್ಕೆ ಅದನ್ನು ಮುಂಚಿತವಾಗಿ ತಿಳಿಸಿ ಬಂದು. ಎರಡನೇ ನಮ್ಮ ಇನ್ಸ್ಟ್ರಕ್ಷನ್ಸ್ ಬಿಕಾಸ್ ಆಫ್ ಹಬ್ಬಗಳನ್ನೆಲ್ಲ ಬಂದೋಬಸ್ತ್ ಮಾಡ್ತೇವೆ. ಬೇರೆ ಭಾಗ್ಯವಹಿನ ಸಮಸ್ಯೆನ ಎಲ್ಲ ಕಡೆ, ಭಾಗ್ಯವಹಿನ ಅಂತಲ್ಲ ಎಲ್ಲ ಕಡೆ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಥೇಚ್ಛವಾಗಿ ಸಮಸ್ಯೆ ಆಗ್ತದೆ. ಸೊ ಅದಕ್ಕೆ ಏನಾಗ್ತದೆ, ನಾವೆಲ್ಲೂ
ಹಿಂದೂ ಮುಸ್ಲಿಂ ಅನ್ನದೇ ನಾವು ಪಾಲ್ಗೊಂಡು ಯಾವುದೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿನ ಸಮುದಾಯದ ಹಿರಿಯರು ಕೂಡ ಎಲ್ಲ ಸಮುದಾಯದ ನಾಯಕರಿಗೆ ಒಳ್ಳೆಯ ಅವಕಾಶವನ್ನು ನೀಡಿ ಒಳ್ಳೆಯ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದಕ್ಕೆ ಬಸವ ಜನ್ಮಸ್ಥಳದಲ್ಲಿ ಯಾವ ರೀತಿಯೂ ಸುಮಾರು ವರ್ಷಗಳಿಂದ ಆಗಿತ್ತು ತಪ್ಪಿಸಿಕೆ, ಆದರೆ ಈಗ ತಾನೇ ಇಲ್ಲಿ ಬಸವ ಬಾಗೇವಾಡಿಗೆ ಶಾಂತಿ ದೂತಾಗಿದ್ದರಿಂದ ಇಲ್ಲಿಯ ಊರಿನ ಹಿರಿಯರು ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೆ ಅಲ್ಲಿ ತಾವು ಬಂದು ಯಶಸ್ವಿಗೊಳಿಸುತ್ತಾರೆ. ಮತ್ತು ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಇಲಾಖೆ ಕೆಲವು ಗ್ರಾಮೀಣದಲ್ಲಿ ಸಣ್ಣ ಕೊಟ್ಟಕ್ಕೆ ಸ್ವಲ್ಪ ಕಡ್ಡಿ ಇದ್ದಾವೆ, ಅದಕ್ಕೆ ಹೆಚ್ಚಿನ ನಾವು ಬಂದೋಬಸ್ತ್ ನೀಡಿ ಅಲ್ಲಿನ ಯಾಕಂದ್ರೆ ಕೆಲವು ಗ್ರಾಮದಲ್ಲಿ ಸರ್ ಗೊಂಡೋಡಿಗೆ ಗ್ರಾಮದಲ್ಲಿ ಹೋದಷ್ಟು ದಾಳಿ ಆಯಿತು ಗೊಂಡೋಡಿ ಗ್ರಾಮದಲ್ಲಿ, ಅದಕ್ಕೆ ಆ ರೀತಿ ಆದಾಗ ತಾವು ನೋಡ್ಬೇಕಂತ ಹೇಳಿ ಇಲ್ಲಿವರೆಗೆ ಮಾತ್ರ ಅವಕಾಶ ಕೊಟ್ಟಂತೆ ಎಲ್ಲ ಹೊಂದಿಸಿ ನಾನು ಜೈಪುರ್ ಜಾತಿಯವರು, ಬೇರೆ ಬೇರೆ ಧರ್ಮೀಯರು, ಬೇರೆ ಬೇರೆ ಭಾಷಿಕರು ಎಲ್ಲರೂ ಸೇರಿ ಒಟ್ಟಾಗಿ ಬದುಕ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಯಾವ್ದಾದ್ರು ದೇಶ ಅಂದ್ರೆ ಅದು ಭಾರತ ದೇಶ. ಅಂತ ಒಂದು ಭಾರತ ದೇಶದಲ್ಲಿ ನಾವೇನು ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮೀಯರು ಏನಿದೀವಿ ನಮ್ಮದೇ ಆದಂತ ಒಂದೊಂದು ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಬಂದಿದ್ದೀವಿ. ಅಂತ ಹಬ್ಬ ಹರಿದಿನಗಳನ್ನ ನಾವು ಮುಂದುವರಿಸ್ಕೊಂಡು ಕೂಡ ಹೋಗ್ಬೇಕು. ಅಂತ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಗದ್ದಲ ಗಲಾಟೆ ಆಗದೆ ಆ ಹಬ್ಬ ಹರಿದಿನಗಳು ಬಹಳ ಸುಂದರವಾಗಿ ನಡೀಲಿ ಅಂತಕ್ಕಂಥ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಶಾಂತಿ ಸಭೆಯನ್ನ ಕರೆದಿದ್ದಾರೆ. ಅದರ ಪ್ರಯುಕ್ತ ಒಂದು ಮಾತು ಹೇಳ್ಬೇಕಂದ್ರ, ಇದು ಬಸವಣ್ಣವರು ಹುಟ್ಟಿದಂತ ನಾಡು, ಬಸವ ಜನ್ಮಸ್ಥಳ. ನಾವೆಲ್ಲ ಇಲ್ಲಿ ಹುಟ್ಟಿದ್ದೆ ನಮ್ಮ ಸುದೈವ. ಅಂತ ಒಂದು ಬಸವಣ್ಣನವರು ನಮಗೆಲ್ಲ ಏನ್ ಹೇಳ್ಕೊಟ್ಟು ಹೋಗಿದಾರ ಅಂದ್ರ ಒಂದು ಕಾಯಕ ಮಂತ್ರ, ಒಂದು ಶಾಂತಿ ಮಂತ್ರ. ಅಂತವರ ಒಂದು ನಾಡಿನಲ್ಲಿ ಹುಟ್ಟಿದಂತ ನಾವೆಲ್ಲ ಕೂಡ ಧನ್ಯರು. ಯಾಕಂದ್ರೆ ನಮ್ಮಲ್ಲಿ ಇದುವರೆಗೆ ಯಾವುದೇ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಒಂದು ಅಹಿತಕರ ಘಟನೆಯನ್ನ ಮೆಲುಕು ಹಾಕುವುದನ್ನ ಬಿಟ್ಟರೆ ಮತ್ತೆ ಇಲ್ಲಿವರೆಗೂ ಕೂಡ ಬಸವನ ಬಾಗೇವಾಡಿ ನಗರ ಆಗಿರ್ಬೋದು ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಅಂತ ಅಹಿತಕರ ಘಟನೆಗಳು ಯಾವ ಕೂಡ ನಡೆದಿಲ್ಲ. ಯಾಕಂದ್ರ ನಾವೆಲ್ಲ ಬಸವಣ್ಣವರ ಒಂದು ತತ್ವ ಅಡಿಯಲ್ಲಿ ಬದುಕ್ತಕ್ಕಂಥ ಜನ. ಅದಕ್ಕೆ ಮುಂದೆನೂ ಕೂಡ ಇಲ್ಲಿ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ಕೂಡ ನಾನು ಈ ತಾಲೂಕು ಆಡಳಿತದವರಿಗೆ ತಿಳಿಸ್ತಾ, ಅದರ ಜೊತೆಗೆ ಈಗೇನಿರ್ತೈತೆ ಅಂದ್ರ ಈ ವರ್ಷ ಹಬ್ಬಕ್ಕೆ ನೀತಿ ಅವ್ರಿಗೊಂದು ಗೈಡ್ಲೈನ್ಸ್ ಬಂದಿರ್ತೈತಿ. ಇವತ್ತು ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಬಂದಿರ್ತೈತಿ. ಅದ್ರ ಪ್ರಕಾರ ಅವ್ರು ಏನೈತಿ ನಮ್ಮನ್ನೆಲ್ಲರೂ ಕರೆದು, ಇಲ್ಲ ನೀವೇನ್ ವರ್ಷ ಹಬ್ಬ ಮಾಡ್ತೀರಿ ಅದಕ್ಕಿಂತ ವಿಜೃಂಭಣೆಯಿಂದನೇ ಮಾಡ್ರಿ, ಏನ್ ತಕರಾರಿಲ್ಲ, ಅದು ಯಾವುದೇ ಗದ್ದಲ ಗಲಾಟೆ ಆಗ್ಲಾರ್ದೆ ಮಾಡ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಸಭೆಯನ್ನ ಕರೆದಿರ್ತಾರ. ಈ ಸಭೆಯಲ್ಲಿ ಅವರು ಮುಂದೆ ಈ ರೀತಿ ಏನೇನ್ ಗೈಡ್ಲೈನ್ಸ್ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಆ ಒಂದು ಗೈಡ್ಲೈನ್ಸ್ ಗಳ ಪ್ರಕಾರ ಅವ್ರು ಏನ್ ಮಾರ್ಗದರ್ಶನ ನೀಡ್ತಾರ ಆ ಮಾರ್ಗದರ್ಶನಗಳನ್ನು ನಾವೆಲ್ಲ ಕೇಳ್ಕೊಂಡು ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಿದ್ದೇ ಆಗಿದ್ರ ಯಾವುದೇ ಗದ್ದಲವಾಗಲ್ಲ, ಗಲಾಟೆನೂ ಆಗಲ್ಲ, ಬಹಳ ಸುಂದರವಾಗಿ ರೀತಿ ಎಲ್ಲ ಹಬ್ಬ ಹರಿದಿನಗಳು. ಇವತ್ತ ಹೋಳಿ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಎರಡು ಹಬ್ಬ ಕೂಡ ಬಹಳ ಸುಂದರವಾಗಿ ನಾವು ನೀವೆಲ್ಲರೂ ಆಚರಿಸುವ. ಯಾಕಂದ್ರ ಹಿಂದೂ ಮುಸ್ಲಿಂ ಬಾಂಧವರು ಇಲ್ಲೆಲ್ಲರೂ ಕೂಡ ನಾವು ಭಾರತದಲ್ಲಿ ನಾವೆಲ್ಲರೂ ಒಂದೇ ಭಾರತೀಯ. ಫಸ್ಟ್ ನಾವೆಲ್ಲ ಭಾರತೀಯರು, ಆಮೇಲೆ ನಾವು ಒಬ್ಬ ಹಿಂದೂ, ಆಮೇಲೆ ಒಬ್ಬ ಮುಸ್ಲಿಂ, ಮತ್ತೊಬ್ಬ ಕ್ರಿಶ್ಚಿಯನ್, ಹಿಂಗೇನೋ ಬೇರೆ ಬೇರೆ ಇರ್ಬೋದು. ಅದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಚೆನ್ನಾಗಿ ರೀತಿ ಹಬ್ಬ ಹರಿದಿನಗಳನ್ನು ಆಚರಿಸೋಣ. ಮತ್ತು ಏನು ಇಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಸರ್ಕಾರ 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ನೀಡಿದೆ. ಅಂದ್ರೆ ನಾವೆಲ್ಲರೂ ಯಾವುದೇ ಒಂದು ಧರ್ಮವನ್ನ ಆಚರಣೆ ಮಾಡುವಂಥ ಸ್ವಾತಂತ್ರ್ಯವನ್ನು ಹೊಂದಿದ್ದೀವಿ. ಆದರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರ್ದು. ಅದಕ್ಕೊಂದು ಮಿತಿ ಲಿಮಿಟ್ ಇರ್ತದೆ. ಆ ಮಿತಿಯನ್ನ ಮೀರಿದ್ವಿ ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಕಾನೂನು ಅಲ್ಲಿ ಏನ್ ಮಾಡ್ತಾರೆ ಎಂಟರ್ ಆಗ್ತದೆ. ಅದಕ್ಕೋಸ್ಕರ ಆ ಒಂದು ಆಚರಣೆ ಏನಾಗಬೇಕು ಅಂದ್ರೆ ಬೇರೆಯವರಿಗೆ ತೊಂದರೆಯನ್ನ ಉಂಟು ಮಾಡಬಾರ್ದು. ಬೇರೆಯವರಿಗೆ ತೊಂದರೆ ಉಂಟು ಮಾಡದಂತೆ ನಾವೆಲ್ಲ ಆಚರಣೆ ಮಾಡಿದಾಗ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗೋದಿಲ್ಲ. ಇದನ್ನು ಎಲ್ಲ ಹಿರಿಯರು ಹೇಳಿದ್ದಾರೆ, ನಮ್ಮ ಬಸವಣ್ಣನ ನಾಡು ಶಾಂತಿಪ್ರಿಯ ನಾಡು. ಹೀಗಾಗಿ ಈಗ ಯಾವುದೋ ಒಂದು ಗಳಿಗೆಯಲ್ಲಿ ಒಂದು ಅಹಿತಕರವಾದ ಘಟನೆ ಬಿಟ್ಟು ಉಳಿದ ಎಲ್ಲ ವರ್ಷಗಳಲ್ಲಿಯೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಒಂದು ಹಬ್ಬಗಳು ನಮ್ಮ ಬಸವ ಬಾಗೇವಾಡಿ ತಾಲೂಕಿನಲ್ಲಿ ಆಚರಣೆ ಆಗ್ತವೆ. ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬಗಳು ಅತ್ಯಂತ ಶಾಂತಿಯುತವಾಗಿ, ಅಂದ್ರೆ ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದರು, ಅವರ ಹಬ್ಬದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗಿಂದ ನೋಡ್ತಾ ಇದ್ದೀವಿ, ನಾವು ಯಾವುದೇ ಮುಸ್ಲಿಂ ಹಬ್ಬಗಳಿದ್ರು ಕೂಡ ಅವ್ರು ಸ್ವರ್ಗವನ್ನು ಕುಡಿಲಿಕ್ಕೆ ನಾವೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ಕೂಡ ನಮ್ಮ ಮದುವೆಗಳಲ್ಲಿರ್ಬೋದು, ಹಲವಾರು ಹಬ್ಬಗಳಲ್ಲಿ
ಪಾಲ್ಗೊಳ್ತಾರೆ. ಹೀಗಾಗಿ ನಾವು ಸೌಹಾರ್ದಯುತವಾಗಿ ಆಚರಣೆ ಮಾಡಿದಪ್ಪ ಅಂತಂದ್ರೆ ಇದು ಅತ್ಯಂತ ಎಲ್ಲರಿಗೂ ಒಳ್ಳೆಯ ಒಂದು ಯಾವುದೇ ಸಮಸ್ಯೆ ಆಗದಂತೆ ಈ ಹಬ್ಬಗಳ ಆಚರಣೆ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಿ ಯಾವುದೇ ಒಂದು ತಾಲೂಕು ಆಡಳಿತಕ್ಕೆ ಧಕ್ಕೆ ಆಗದಂತೆ ನಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ಅನ್ನುವಂಥ ಭರವಸೆಯಿಂದ ವ್ಯಕ್ತಪಡಿಸ್ತಾ ಈ ಒಂದು ಹೋದ ವರ್ಷ ನಮ್ಮ ಬಸವೇಶ್ವರ ಸೇವಾ ಸಮಿತಿಯಿಂದ ಈ ಹೋಳಿ ಹಬ್ಬದ ಪ್ರಯತ್ನ ಏನು ಮಾಡಿದ್ರು ಅಂದ್ರೆ ಅಲ್ಲಿಗೆ ವಾದ್ಯವನ್ನು ಬಾರಿಸುವಂಥ ಒಂದು ಸ್ಪರ್ಧೆ ಏರ್ಪಡಿಸಿದ್ರು. ಸೊ ಆ ರೀತಿಯಾಗಿ ಜಾನಪದ ಕಲೆಗಳು ಹೊರಹೊಮ್ಮುವಂಥ ಒಂದು ಒಳ್ಳೆಯ ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ನಾವು ಆಚರಣೆ ಮಾಡಿದ್ದೇವೆ ಅಂದ್ರೆ ಆ ಎಲ್ಲ ಜಾನಪದ ಕಲೆಗಳು ಪ್ರತಿಭೆಗಳು ಮತ್ತಷ್ಟು ಹೊರಗೆ ಬರ್ತವೆ. ಅದ್ರ ಬದಲಾಗಿ ನಾವು ಬರೀ ಕುಡಿಯೋದು ಆನಂತರ ನಶೆದಾಗಿರ್ತವೆ ಮನುಷ್ಯ ಅಂಥ ಮಾದಕ ವಸ್ತುಗಳನ್ನು ನಮ್ಮ ಬಸವನ ಬಾಗೇಡಿ ಪಟ್ಟಣದಲ್ಲಿ ಒಂದು ಸುಮಾರು 8-9 ಪಾನ್ ಶಾಪ್ದಲ್ಲಿ ಮಾರಾಟ ಮಾಡತ್ತವ. ಯಾವ ಪಾನ್ ಶಾಪ್ ಅಂತ ಹೆಸರು ಹೇಳೋದು ನಾವು ಹೆಸರು ಹೇಳಿದ್ರೆ ನಮ್ಮ ಪಾನ್ ಶಾಪ್ದಾಗ ಹೆಸರು ಹೇಳ್ಯಾರ ಅನ್ನೋ ಭಾವನೆಯನ್ನು ಉಂಟಾಕದ. ಇದನ್ನು ನಾನೇ ಖುದ್ದಾಗಿದ್ದು ರೊಕ್ಕ ಕೊಟ್ಟು ತರಿಸಿದ್ದೀನಿ. ತರಿಸಿ ಭಾಳ ದಿವಸ ಆಯ್ತು ತಂದು ಹ್ಯಾಂಡ್ ಓವರ್ ಮಾಡ್ಬೇಕು ನೋಡ್ರಾಗೆ ಸ್ವಲ್ಪ ಕೆಲವೊಂದು ಕಾರ್ಯಕ್ರಮಗಳು ಬಂದ್ರೆ ಬಿಟ್ಟಿದ್ದೆ. ಇದು ನೋಡಿ ಸರ್, ಇದು ಸಿಗರೇಟ್ ಹೆಂಗೈತೆ ಸರ್, ಈ ಸಿಗರೇಟ್ ಒಂದೇ ಪಾನ್ ಶಾಪ್ದಲ್ಲಿ ಅಲ್ಲ ಸರ್, ಒಂದು